ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಸೋಯಾ ಜಂಕ್ಸ್ ಮತ್ತು ಮೆಂತ್ಯ ಪಲಾವ್ ಅಂತ ಹೇಳ್ಬೋದು. ಚಿಕನ್ ಪಲಾವನ್ನು ಮರೆಸುವಷ್ಟು ಟೇಸ್ಟಿಯಾಗಿ ಇದು ರೆಡಿ ಆಗುತ್ತೆ. ಬನ್ನಿ ಆಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಕ್ಸ್ಗೆ ನಾನು ಈ ಸೋಯಾ ಏನಿದೆ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಬಿಸಿನೀರು ಚೆನ್ನಾಗಿ ಕಾದಿರುವಂಥ ನೀರನ್ನು ಹಾಕಿ ಅದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಎಲ್ಲ ರೆಡಿಯಾಗೋಷ್ಟೊತ್ತಿಗೆ ಇದು ನೆಂದ್ಕೊಳ್ಳುತ್ತೆ. ನಾವು ಬೇಗನೆ ನೆನೆಸಬೇಕು ಅಂತ ಏನಿಲ್ಲ. ಇದು ನೆಂದು ಸೈಡಿಗೆ ಇಟ್ಬಿಟ್ರೆ ಆಯಿತು. ಇದ್ರ ಜೊತೆಗೆ ನಾವು ಅಕ್ಕಿ ಒಂದು ಲೋಟ, ದೊಡ್ಡ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ಅದನ್ನು ನೀಟಾಗಿ ತೊಳೆದು ಫಸ್ಟೇ ತೊಳಿಬೇಕು. ನೆಂದಾದ್ಮೇಲೆ ತೊಳೆದ್ರೆ ಅದು ಒಡೆದೋಗ್ಬಿಡುತ್ತೆ. ಫಸ್ಟೇ ತೊಳೆದ್ಬಿಟ್ಟು ಅದನ್ನು ಸೈಡ್ಗೆ ಎತ್ತಿಟ್ಬಿಡೋಣ. ಅದನ್ನು ಈ ನಾವೇನು ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ನೆಂದು ರೆಡಿಯಾಗಿರುತ್ತೆ. ಇಲ್ಲಿ ನೋಡಿ, ಪಲಾವ್ ಸಾಮಾನು ಏನಿದೆ ಎಲ್ಲನೂ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ನಾನು. ನೋಡ್ತಾ ಇದ್ದೀರಾ ಎಲ್ಲ ಐಟಮ್ಸ್ ಅಲ್ಲಿದೆ. ಅದನ್ನು ಎತ್ತಿಟ್ಬಿಟ್ಟು ಹಸಿಮೆಣ್ಸಿಕಾಯಿ ಏನಿದೆ ಒಂದು 6ರಿಂದ 7 ಯಾವುದೇ ಮಸಾಲೆನೂ ನಾನು ರುಬ್ತಾ ಇಲ್ಲ. ಅದೇ ರೀತಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಒಂದು 2 ಟೊಮೊಟೊನ, ದಪ್ಪ ಗಾತ್ರದ ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿಯ ಮುಕ್ಕಾಲಾದರೆ ಬೆಳ್ಳುಳ್ಳಿ ಮುಕ್ಕಾಲಾದರೆ ಶುಂಠಿ ಕಾಲು ಭಾಗ ಇರೋ ರೀತಿ ಅದನ್ನು ಜಜ್ಜಿಟ್ಕೊಂಡಿದ್ದೀನಿ. ನೈಸ್ ಪೇಸ್ಟ್ ಮಾಡಿಲ್ಲ. ಜೊತೆಗೆ ಪುದೀನ ಒಂದು ಹಿಡಿಯಷ್ಟು ಮತ್ತು 1 ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಟಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದಿಷ್ಟನ್ನು ರೆಡಿ ಮಾಡ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಬಿಟ್ಟು ನಾವು ಒಂದು ಕುಕ್ಕರನ್ನು ಇಟ್ಕೊತಾ ಇದ್ದೀನಿ. ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಯಾವಾಗಲೂ ಪಲಾವನ್ನ ನಾನು ಕುಕ್ಕರಲ್ಲಿ ಮಾಡಲ್ಲ. ಈ ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡಿದಂತೆ ಮಾಡ್ತಾಯಿದ್ದೀನಿ. ನಾನು ಪಲಾವ್ ಪದಾರ್ಥಗಳನ್ನು ಎತ್ತಿಟ್ಟಿದ್ದೆ ನೋಡಿ, ಅದಷ್ಟನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿ, ಎಣ್ಣೆ ತುಪ್ಪ ಏನಾದರೂ ನಿಮ್ಗೆ ಯಾವುದು ಕಂಫರ್ಟಬಲ್ ಅದನ್ನು ಹಾಕೋಬೋದು. ಜೊತೆಗೆ ಒಂದು 2 ಈರುಳ್ಳಿಯನ್ನು ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೆ, ಸಿಪ್ಪೆ ತೆಗೆದು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನಾನು. ಇದು ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನೆಕ್ಸ್ಟು ನೋಡಿ ನಾವು ಹಾಕೋಬೋದು. ಈ ಹಂತಕ್ಕೆ ಬಂದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ವಾಸನೆ ಇದ್ದರೆ ಚೆನ್ನಾಗಿರಲ್ಲ. ಅದು ಹಸಿ ವಾಸನೆ ಹೋಗೋವರೆಗೂ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಹಸಿಮೆಣ್ಸಿಕಾಯಿ ಒಂದೊಂದೇ ಪದಾರ್ಥನ ಹಾಕ್ಬಿಟ್ಟು, ಯಾಕೆ ನಾವು ರುಬ್ಬಿಲ್ಲ ಅದನ್ನು, ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಇದೆಲ್ಲ ಎಣ್ಣೆಯಲ್ಲೇ ಫ್ರೈ ಆಗಬೇಕಾಗಿರೋದ್ರಿಂದ. ಜೊತೆಗೆ ಈಗ ನಾವು ಸೋಯಾನ ನೆನೆಯಕ್ಕೆ ಹಾಕಿದ್ವಿ ನೋಡಿ, ಅದನ್ನು ತೆಗೆದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಕೈ ಆಡಿಸ್ತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ನೋಡಿ, ಕೈ ಆಡಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ. ಒಂದು ಮಟನ್ ಸಾಂಬಾರು ಪುಡಿ 1 ಸ್ಪೂನಷ್ಟು ಹಾಕಿದ್ದೀನಿ ನಾನು. ಜೊತೆಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ತೆ ಮೆಣಸಿಕಾಯಿ ಪುಡಿಯನ್ನು ಹಾಕ್ಬಿಟ್ಟು, ಮತ್ತು ಉಪ್ಪು. ನಾವು ಫಸ್ಟೇ ಒಂದು ಸತಿ ಈರುಳ್ಳಿಯನ್ನು ಫ್ರೈ ಮಾಡುವಾಗ ರುಚಿಯನ್ನು ಹಾಕಿದ್ದೆ. ಈಗೊಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ರುಚಿ ಸಾಕಾಗತ್ತೆ. ನೋಡ್ಬಿಟ್ಟು ಬೇಕಂದ್ರೆ ಹಾಕೋಬೋದು. ಮತ್ತು ಟೊಮೊಟೊನೂ ಅಷ್ಟೇ. ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಅದು ಮೆತ್ತಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಈ ಹಂತದಲ್ಲಿ ನಾನು ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಂತರ ನಾನು ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಟಿದ್ದೆ ನೋಡಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು. ಸೊಪ್ಪೇ ಕಾಣಿಸಲ್ಲ, ಆ ರೀತಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ನಾವು ಫ್ರೈ ಮಾಡ್ತಾ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡು ಆದ ನಂತರ ನಮಗೆ ಎಷ್ಟು ನೀರು ಹಾಕಬೇಕು ನೋಡಿ. ನಾವು 1 ಲೋಟ ಅಕ್ಕಿ ತಗೊಂಡಿದ್ರೆ ಅದಕ್ಕೆ 2 ಲೋಟ ನೀರನ್ನು ಹಾಕಿದ್ರೆ ಸಾಕಾಗತ್ತೆ. ಇದಕ್ಕೆ ಜಾಸ್ತಿ ತರಕಾರಿನ ಹಾಕಿಲ್ಲ ಅದರಿಂದ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ನೋಡಿ, ಅದನ್ನು ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ನಂತರ ನೋಡಿ, ನೀವು ಬೇಕಂದರೆ ಉಪ್ಪನ್ನು ಹಾಕೋಬೋದು. ಇಲ್ಲಾಂದರೆ ಸರಿಯಾಗಿದೆ ಅಂದರೆ ನಾವು ನೀರನ್ನು ಚೆನ್ನಾಗಿ ತೆಗೆದು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿ ಇದು ಒಂದು ಕುದಿ ಬಂದ ಮೇಲೆ ಮುಚ್ಚಿಟ್ಬಿಟ್ರೆ ಸ್ವಲ್ಪ ನೀರೆಲ್ಲ ಇಂಗ್ದಂಗೆ ಆಗುತ್ತೆ ಫ್ರೆಂಡ್ಸ್. ಆ ನಂತರ ನಾವು ಸಿಮ್ಮಲ್ಲಿ ಇಟ್ಬಿಟ್ರೆ ಅಲ್ಲಿಗೆ ಈ ಪಲಾವ್ ರೆಡಿ ಆಗುತ್ತೆ ಅಂತ. ಈಗ ನೋಡಿ, ನೀರೆಲ್ಲ ಹಿಂಗಾಗಿದೆ, ಒಂದು 70% ರೆಡಿಯಾಗಿದೆ. ಈ ಹಂತದಲ್ಲಿ ಉರಿಯನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡಬೇಕು. ನೀಟಾಗಿ ಎಲ್ಲ ಪೊಂಗ್ಕೊಳ್ಳುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಚಿಕನ್ ಪಲಾವ್ ಮರೆಸುವಷ್ಟು ರುಚಿ ಇದು ಬರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ. ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.